ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಸ್ತೆ. ಇವತ್ತು 90 ಡೇಸ್ದು 6th ಡೇ ಚಾಲೆಂಜ್ ಐತ್ರಿ. ಇವತ್ತು ಬೆಳಗ್ಗೆ ಪಟ ಎದ್ದು ರೆಡಿ ಆಯ್ತು ನೋಡ್ರಿ. ಇವತ್ತು ಸೊ ಜಿಮ್ಮಿಗೆ ಹೋಗ್ಬೇಕಾಗಿತ್ತು. ನಮ್ಮ ನಿಖಿಲ್ ಅವ್ರು ಹೊಸ ಎಕ್ಸಸೈಸ್ ಹೇಳ್ಸ್ಕೊಡತ್ತಿದ್ರು, ಟ್ರೈ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಸೊ ನಾವು ಮಾಡೋಣ ಅಂತ ಟ್ರೈ ಮಾಡೋಣ. ಸೊ ಇವತ್ತು ಪಟ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಕೊಂಡೆ. ವಾರ್ಮಪ್ ಸ್ಟಾರ್ಟ್ ಆಯಿತು. ವಾರ್ಮಪ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹೊಸ ವರ್ಕೌಟ್ಸ್ ಹೇಳ್ಸ್ಕೊಟ್ರು. ಪಟ ಮಾಡೈತಿದ್ದೆ ನೋಡ್ರಿ ಇವತ್ತು. ಸೊ ಇವತ್ತೇನಂತಂದ್ರೆ ಇವತ್ತು ಮೇನ್ ಕಾನ್ಸೆಪ್ಟ್ ಫುಲ್ ಹೆವಿ ವೇಟ್ಸ್ ಮೇಲೆ ವರ್ಕೌಟ್ ಮಾಡಿದ್ದೀರಿ. ಇವತ್ತು ಸ್ಟಾರ್ಟಿಂಗ್ ಫಸ್ಟ್ ಡೇ ಶೋಲ್ಡರ್ ಆಯ್ತು ರೀ, ಆಮೇಲೆ ಡೈರೆಕ್ಟ್ ಲೆಗ್ ವರ್ಕೌಟ್ಸು, ಆಮೇಲೆ ಸ್ವಲ್ಪ ಬೈಸೆಪ್ಸ್ ಸ್ವಲ್ಪ ಮುಗಿಸ್ಕೊಂಡಿರಿ. ಪಟ ಆಮೇಲೆ ಮುಗಿಸ್ಕೊಂಡು ಸೀದಾ ಮನೆಗೆ ಹೊಂಟಿದ್ದೆ. ಮನೆಗೆ ನಮ್ಮ ರೋನೇ ಬಿಟ್ಟ ನೋಡ್ರಿ. ಇವತ್ತು ನನ್ನ ಕಡೆ ಗಾಡಿ ಇರಲಿಲ್ಲ. ಅದು ಸೀದಾ ಮನೆ ಕಡೆ ಬಂದು ರೆಡಿ ಆದೆ. ಬಿಸಿನೀರೊಳಗೆ ಪಟ ನೀರು ಲಿಂಬೆಹಣ್ಣು ಹಾಕ್ಕೊಂಡೆ ನೋಡಿರಿ. ಲಿಂಬೆಹಣ್ಣು ಹಾಕ್ಕೊಂಡು ಸೀದಾ ಮನ್ಯಾಗ ಫ್ರೂಟ್ಸ್ ರೆಡಿ ಮಾಡಿದ್ರು. ಮಾರ್ನಿಂಗ್ ಫ್ರೂಟ್ಸ್ ತಿಂದು ಸೀದಾ ಆಫೀಸಿಗೆ ಟೈಮ್ ಆಗಿತ್ತು ರೀ, ಹೋಗಬೇಕಾಗಿತ್ತು. ಬಟ್ ಏನಾಗಿತ್ತು ಅಂದ್ರೆ ನಾನು ಗಾಡಿ ಸರ್ವಿಸ್ ಕೊಡ್ಬೇಕಾಗಿತ್ತು. ನಮ್ಮ ಅಣ್ಣಗೆ ಕರ್ಕೊಂಡು ಅವನ್ನ ಕೊಡ್ತೀನಿ ಅಂತಂದ್ರೆ ಆಯ್ತು ತಗೋಪ್ಪ ನಾನು ಮಾಡ್ಕೊಂಬರ್ತೀನಿ ಕೊಟ್ಟು ಬಂದೆ. ನೀವು ಆಫೀಸಿಗೆ ಬಂದೆ ನೋಡಿರಿ. ಆಫೀಸಿಗೆ ಬಂದ ಕೂಡ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ್ದೆ. ರೋನ್ಯಾಗ ಕರ್ಕೊಂಡು ಊಟಕ್ಕೆ ಹೋಗಿದ್ದೆ ರೀ. ಇವತ್ತು ಡಬ್ಬಿ ತಂದಿರಲಿಲ್ಲ, ರೊಟ್ಟಿ ತಿಂದೆ. ಆಮೇಲೆ ರೋನ್ಯಾಗ ಬಾಯ್ ಮಾಡಿ ಸೀದಾ ಅಣ್ಣ ರೆಡಿ ಮಾಡಿ ಗಾಡಿ ತೊಗೊಂಬಂದಾರಿ. ಆಫೀಸ್ ಬಿಟ್ಟು ಮನೆಗೆ ಹೊಂಟಿದ್ದೆ. ಇವತ್ತು ನಮ್ಮ ಗಾಡಿ ಬೇಬಿ ಮಸ್ತ್ ರೆಡಿ ಆಗಿದ್ಲು. ಆಮೇಲೆ ಮಮ್ಮಿಗೆ ಕರ್ಕೊಂಡು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಾಯಿಪಲ್ಲೆ ತೊಗೊಂಬರಕ್ಕೆ ಹೊರಗೆ ಹೊಂಟಿದ್ದೆ ನೋಡಿರಿ. ಇವತ್ತು ಮಂಗಳವಾರ ಮಾರ್ಕೆಟ್ ಮಹೇಶ್ ಬಿ ಕಾಲೇಜ್ ಕಡೆ ಐತಿದೆ. ಸೊ ಪಟ ಕಾಯಿಪಲ್ಲೆ ಎಲ್ಲ ತೊಗೊಂಡೆ ರೀ. ಇವತ್ತು ನೈಟ್ ಊಟ ಏನಂತಂದರೆ ಇವತ್ತು ಬರೀ ಫ್ರೂಟ್ಸ್, ಆ್ಯಪಲ್, ಪೊಮಗ್ರಾನೇಟ್, ಆರೆಂಜ್ ತಿಂದೆ ಇವತ್ತು. ಇಷ್ಟ ರೀ ಬಾಯ್ಸ್. ಬಾಯ್ ಲವ್ ಯು.